ಇಷ್ಟಪಡ್ತೇನೆ. ಒಂದು ಹೊಸ ಗಾದೆ ಮಾಡ್ಬೇಕು ಅಂತ ಅನ್ಸುತ್ತೆ ನನಗೆ. ಮನೆಯಲ್ಲಿ ಮೊದಲನೇ ಮಗ ಆಗ್ಬಾರ್ದು, ಸಮಾರಂಭದಲ್ಲಿ ಕೊನೆ ಭಾಷಣಕಾರ ಆಗ್ಬಾರ್ದು ಅಂತ. ಈ ಕೊನೆ ಭಾಷಣಕಾರ ಆದಾಗ ಏನ್ ಕಷ್ಟ ಅಂತ ಇವತ್ತು ಅರ್ಥ ಆಗಿದೆ. ಇದೊಂದು ಸಂಭ್ರಮವನ್ನ ಪಡ್ತಿರೋ ಸಂದರ್ಭದಲ್ಲಿ ನಾನು ಯಾವುದೇ ಆಕ್ಷೇಪಗಳನ್ನ ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಮುನಿರಾಜು ಅವರ ಗಾಯನವನ್ನ ನೀವು ಕೇಳಿದ್ದೀರಿ, ಮತ್ತೆ ಅವರು ಗಾಯನವನ್ನ ಮಾಡಲಿದ್ದಾರೆ. ಮತ್ತು ಕರ್ನಾಟಕದ ಒಬ್ಬ ಅದ್ಭುತ ಗಾಯಕರು, ಅವರ ಕುಟುಂಬವೇ ಒಂದು ಗಾಯನ ಸಂಸಾರ ಅಂತ ಕರೆಯೋದಕ್ಕೆ ಇಷ್ಟಪಡ್ತೇನೆ. ಹರಿಬಾಬು ಅವರು ಮಾಡ್ತಿರುವಂತಹ ಈ ಕೆಲಸ ಇದೆಯಲ್ಲ, ಇದು ಬಹಳ ವಿಶೇಷವಾದದ್ದು. ಅವರು ಇತ್ತೀಚೆಗೆ ಮುಖ್ಯಮಂತ್ರಿಗಳ ಪದಕವನ್ನ ಪಡೆದ ಸಂದರ್ಭಕ್ಕಾಗಿ ನಮ್ಮ ಊರಿನ ಜನ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಅಂದಾಗ, ನನಗೆ ಸನ್ಮಾನ ಬೇಡ, ಆದ್ರೆ ನಮ್ಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಹುಟ್ಟಿ ಬೆಳೆದಂತಹ SSLC ಮತ್ತು PUC ವಿದ್ಯಾರ್ಥಿಗಳು ಯಾರು ಹೆಚ್ಚು ಅಂಕಗಳನ್ನ ಪಡೆದಿರ್ತಾರೆ ಅವರಿಗೆ ನಾನು ಸನ್ಮಾನ ಮಾಡ್ತೇನೆ ಅಂತ ಹೇಳಿದ್ದೀಯಲ್ಲ, ಇದು ಒಂದು ಅದ್ಭುತವಾದ ಮಾನವೀಯವಾದ ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಜೊತೆಗೆ ನಾಳೆ ಅವರ ಜನ್ಮದಿನ, ಮುಂಗಡವಾಗಿ ಅವರ ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ ಈ ಭಾಗದ ವಿದ್ಯಾರ್ಥಿನಿಯರ ಉನ್ನತಿಯನ್ನ ಈ ವೇದಿಕೆಯ ಮೇಲೆ ಗೌರವಿಸೋದ್ರ ಮುಖಾಂತರ, ಅವರಿಗೆ ಪ್ರಶಸ್ತಿ ಪತ್ರವನ್ನು ಕೊಡೋದ್ರ ಮುಖಾಂತರ, ಹಣ ಕೊಡೋದ್ರ ಮುಖಾಂತರ, ಲ್ಯಾಪ್ಟಾಪ್ ಕೊಡೋದ್ರ ಮುಖಾಂತರವಾಗಿ ಮುಂದೆ ಉತ್ತಮ ಪ್ರಜೆಗಳಾಗಲಿ ಎನ್ನುವ ಒಂದು ಹಾರೈಕೆ ಇದೆಯಲ್ಲ, ಇದು ಬಹುಶಃ ನಾವೆಲ್ಲರೂ ಮಾಡಬೇಕಾಗಿರುವಂತ ಕರ್ತವ್ಯಕ್ಕೆ ಮತ್ತು ಜವಾಬ್ದಾರಿಗೆ ಒಂದು ಮಾದರಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅಂತ ಮಾದರಿಯ ಕೆಲಸವನ್ನ ಮಾಡಿದಂತಹ ಶ್ರೀಹರಿ ಬಾಬು ಅವರಿಗೆ ಇನ್ನೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಳೆ ಬರ್ತಾ ಇರೋದ್ರಿಂದ ಬಹುಶಃ ನನ್ನ ಭಾಷಣವನ್ನ ಮುಂದುವರಿಸೋದು ಸರಿಯಲ್ಲ ಅಂತ ನಾನು ಭಾವಿಸಿಕೊಂಡು ಇನ್ನೊಂದು ಸಾರಿ ನನ್ನ ಭಾಷಣ ಮಾಡೋ ಅವಕಾಶವನ್ನು ಪಡಿತೇನೆ ಅಂತ ಹೇಳ್ತಾ ನಮ್ಮ ಊರಿನ ಎಲ್ಲ ಸಮಸ್ತರಿಗೂ ನಾನು ವಂದನೆಗಳನ್ನ, ನಮಸ್ಕಾರಗಳನ್ನು ಹೇಳ್ತೇನೆ. ನಮಸ್ಕಾರ.